ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪ್ರಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಜ್ಞಾನಾಂ ಜ್ಞಾನದೋ ವಿಷ್ಣುಃ ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಾರಾಯಣಂ ಗುಣೈಃಸರ್ವೈರುದೀರ್ಣಂ ಗುಣೈಃಸರ್ವೈರುದೀರ್ಣಂ ದೋಷವರ್ಜಿತಂ ದೋಷವರ್ಜಿತಂ ಜ್ಞೇಯಂ ಜ್ಞೇಯಂ ಗಮ್ಯಂ ಗಮ್ಯಂ ಗುರೂಂಶ್ಚಾಪಿ ಗುರುಂಶ್ಚಾಪಿ ನತ್ವಾ ನತ್ವಾ ಸೂತ್ರಾರ್ಥ ಉಚ್ಯತೆ. ಸೂತ್ರಾರ್ಥ ಉಚ್ಯತೆ. ಬ್ರಹ್ಮಸೂತ್ರ ಭಾಷ್ಯ, ಅದರಲ್ಲಿ 4ನೇ ಅಧ್ಯಾಯ ನೋಡ್ತಾ ಇದ್ದೀವಿ. ಒಟ್ಟು ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯ ಇದೆ. ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಹಾಗೆ ಅಂತ. ಸಮನ್ವಯಾಧ್ಯಾಯದಲ್ಲಿ ಏನ್ ಮಾಡಿದ್ದಾರೆ? ಎಲ್ಲಾ ಶಬ್ದಗಳನ್ನ ದೇವರಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಲೌಕಿಕ ವೈದಿಕವಾಗಿ ಯಾವ್ಯಾವ ಶಬ್ದಗಳು ಇದೆ ಅಂದ್ರೆ ವೇದದಲ್ಲಿ ಬಂದ ಶಬ್ದಗಳು, ಪುರಾಣಗಳಲ್ಲಿ ಬಂದ ಶಬ್ದಗಳು, ಲೋಕದಲ್ಲಿ ನಾವು ಆಡುವ ವ್ಯವಹಾರದಲ್ಲಿ ಇರುವ ಶಬ್ದಗಳು, ಧ್ವನಿಗಳು, ಅಕ್ಷರ, ಸ್ವರ, ವ್ಯಂಜನ ಎಲ್ಲವೂ ಕೂಡ ದೇವರನ್ನೇ ಹೇಳುತ್ತದೆ, ದೇವರ ಗುಣಗಳನ್ನ ಹೇಳುತ್ತದೆ ಹಾಗೆ ಅಂತ ಮೊದಲನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿ, ಪರಮಾತ್ಮ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ, ಅದರಿಂದಲೇ ಅವನು ಅನಂತ ಶಬ್ದಗಳಿದೆ, ಅದರಿಂದ ಅನಂತ ಗುಣಪೂರ್ಣನಾಗಿದ್ದಾನೆ ಅಂತ ಅದನ್ನ ಸಮನ್ವಯ ಮಾಡಿ ತೋರಿಸಿದ್ದಾರೆ ವೇದವ್ಯಾಸರು. 2ನೇ ಅಧ್ಯಾಯದಲ್ಲಿ ಅವಿರೋಧಾಧ್ಯಾಯ. ಈ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ ಸಮನ್ವಯಕ್ಕೆ ವಿರೋಧಗಳು ಬರುತ್ತದೆ, ವೇದಗಳಲ್ಲೇ ಬರುತ್ತದೆ, ಅಥವಾ ಬೇರೆ ಮತದವರು, ನಾನಾ ವಿಧವಾದ ಮತಗಳು ಇದೆ, ಆ ಮತದ ಪ್ರಕಾರ ಹೇಗೆ ಅರ್ಥ ಕೂಡಿಸೋದು, ಸಮನ್ವಯ ಹೇಗೆ ಮಾಡೋದು ಹಾಗೆ ಅಂತೆಲ್ಲ ವಿರೋಧ ಬಂದಾಗ ಆ ವಿರೋಧವನ್ನ ಪರಿಹಾರ ಮಾಡುವುದಕ್ಕೆ ಅನೇಕ ಸೂತ್ರಗಳನ್ನ ರಚನೆ ಮಾಡಿ ಅವಿರೋಧಾಧ್ಯಾಯದಲ್ಲಿ ಹೇಳಿದ್ದಾರೆ. ಇನ್ನು 3ನೇದು ಸಾಧನೆ, ಜೀವನಾದವ ಪರಮಾತ್ಮನನ್ನು ಹೇಗೆ ಹೊಂದಬಹುದು, ಪರಮಾತ್ಮನ ಹೊಂದುವ ಕ್ರಮ ಹೇಗೆ, ಇದನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ 3ನೇ ಅಧ್ಯಾಯದಲ್ಲಿ. ಇನ್ನು 4ನೇ ಅಧ್ಯಾಯದಲ್ಲಿ ಫಲಾಧ್ಯಾಯ, ಸಾಧನೆ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದು ಕರ್ಮಕ್ಷಯ ಆದ ಮೇಲೆ ಮೋಕ್ಷಕ್ಕೆ ಹೋಗುವ ಕ್ರಮ ಹೇಗೆ ಇತ್ಯಾದಿಯಾಗಿ ವಿಚಾರಗಳನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಇದು 4ನೇ ಅಧ್ಯಾಯದಲ್ಲಿ. ಅಲ್ಲೇ ಮುಂದೆ ತತ್ವಪ್ರಕಾಶಿಗಾದಲ್ಲಿ ಗುರುಗಳು ಮತ್ತೆ ತಿಳಿಸ್ತಾರೆ ಆ ವಿಚಾರವನ್ನು. ಈ ರೀತಿಯಾಗಿ 4 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯದಲ್ಲೂ ಕೂಡ ಅನೇಕ ಅಧಿಕರಣಗಳು ಇದೆ, 4 ಪಾದಗಳಿದೆ. ಒಂದೊಂದು ಅಧ್ಯಾಯದಲ್ಲೂ 4 ಪಾದಗಳು, ಒಂದೊಂದು ಪಾದದಲ್ಲೂ ಕೂಡ ಅನೇಕ ಅಧಿಕರಣಗಳು ಇದೆ ಹಾಗೆ. ಅಧಿಕರಣ ಅಂದ್ರೆ ಒಂದು ವಿಷಯವನ್ನ ತೆಗೆದು ಅದನ್ನ ನಿರೂಪಣೆ ಮಾಡತಕ್ಕ ಒಂದು ಪದ್ಧತಿ, ಅದನ್ನ ಅಧಿಕರಣ ಅಂತ ಕರಿತೀವಿ. ಈ ರೀತಿಯಾಗಿ ಅಧ್ಯಾಯ 4 ಅಧ್ಯಾಯ, ಒಂದೊಂದು ಅಧ್ಯಾಯದಲ್ಲೂ 4 ಪಾದ, ಅದರಿಂದ ಒಟ್ಟು 16 ಪಾದಗಳಿದೆ ಬ್ರಹ್ಮಸೂತ್ರದಲ್ಲಿ. 16 ಪಾದ, ಒಂದೊಂದು ಅಧ್ಯಾಯದಲ್ಲೂ ಅನೇಕ ಅಧಿಕರಣಗಳಿದೆ. ವ್ಯಾಕರಣದಲ್ಲಿ ನಾವು ಹೇಗೆ ಪ್ರಕರಣ ಅಂತ ಹೇಳ್ತೀವಿ, ಸಂಜ್ಞಾ ಪ್ರಕರಣ ಇತ್ಯಾದಿಯಾಗಿ ಒಂದೇ ವಿಷಯವನ್ನ ಅಲ್ಲಿ ಹ್ಯಾಂಡಲ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಒಂದೊಂದು ವಿಷಯಗಳನ್ನ ಒಂದೊಂದು ಅಧಿಕರಣದಲ್ಲಿ ವೇದವ್ಯಾಸರು ನಿರೂಪಣೆ ಮಾಡಿ ಅದಕ್ಕೆ ಸಪೋರ್ಟಿವ್ ಆಗಿ ಅನೇಕ ಸೂತ್ರಗಳನ್ನ ಆ ಅಧಿಕರಣದಲ್ಲಿ ಸೇರಿಸಿದ್ದಾರೆ. ಅದರಿಂದ ಕೆಲವು ಅಧಿಕರಣದಲ್ಲಿ ಒಂದೇ ಸೂತ್ರ ಇರಬಹುದು, ಕೆಲವು ಅಧಿಕರಣಗಳಲ್ಲಿ ಒಂದಕ್ಕಿಂತ ಹೆಚ್ಚು ಸೂತ್ರಗಳು ಇರಬಹುದು ಹಾಗೆ. ಇದು ಒಟ್ಟು ಸೂತ್ರಗಳ ಒಂದು ಜೋಡಣೆ, ಅದರ ಒಂದು ಸ್ಟ್ರಕ್ಚರ್ ಅಂತ ಏನ್ ಹೇಳ್ತೀವಿ ಅದು. ಈ ಬ್ರಹ್ಮಸೂತ್ರಗಳನ್ನ ಯಾಕೆ ರಚನೆ ಮಾಡಿದರು ಹಾಗೆ ಅಂದ್ರೆ, ವೇದಕ್ಕೆ ವ್ಯಾಖ್ಯಾನ ರೂಪವಾಗಿ ವೇದದ ಅರ್ಥವನ್ನ ತಿಳಿದುಕೊಳ್ಳುವುದಕ್ಕಾಗಿ ಬ್ರಹ್ಮಸೂತ್ರಗಳನ್ನ ವೇದವ್ಯಾಸರು ರಚನೆ ಮಾಡಿದರು. ನಾವೇನೇ ಅರ್ಥ ಮಾಡಬೇಕಾಗಿದ್ರು ಕೂಡ ಬ್ರಹ್ಮಸೂತ್ರದ ಆಧಾರದಲ್ಲೇ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ನಾವು ವಿಚಾರ ಮಾಡಿಯೇ ಒಂದು ಶಬ್ದಕ್ಕೆ, ಒಂದು ವಾಕ್ಯಕ್ಕೆ ಅರ್ಥವನ್ನ ನಾವು ನಿರ್ಣಯ ಮಾಡಬೇಕು. ಅದಕ್ಕೆ ವಿರುದ್ಧವಾಗಿ
ಬ್ರಹ್ಮಸೂತ್ರಕ್ಕೆ ವಿರುದ್ಧವಾಗಿ ನಾವು ಎಂದಿಗೂ ಕೂಡ ವ್ಯಾಖ್ಯಾನವನ್ನ ಮಾಡಬಾರದು, ವೇದವಾಕ್ಯಗಳಿಗೆ ವಿರುದ್ಧವಾಗಿ ವ್ಯಾಖ್ಯಾನ ಮಾಡಬಾರದು ಅಂತ ಒಟ್ಟು. ಇಲ್ಲಿ ಪ್ರಕೃತ 4ನೇ ಅಧ್ಯಾಯ ಪ್ರಥಮ ಪಾದ ಆವೃತ್ಯಧಿಕರಣ ಹಾಗೆ ಅಂತ ಹೆಸರು. ಮೊದಲನೇ ಅಧ್ಯಾಯಕ್ಕೆ ಆವೃತ್ಯಧಿಕರಣ. ಅದಕ್ಕೆ ತತ್ವಪ್ರಕಾಶಿಕದಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಏತದ್ ಅಧ್ಯಾಯ ಪ್ರತಿಪಾದ್ಯಂ ದರ್ಶಯತಿ. 4ನೇ ಅಧ್ಯಾಯ ಅದಲ್ಲಿ ಏನು ಹೇಳಿದ್ದಾರೆ ಅಂತ ವಿಚಾರವನ್ನ ಇಲ್ಲಿಗೆ ತೋರಿಸಿಕೊಡ್ತಾ ಇದ್ದಾರೆ. ಫಲಮಿತಿ, ಸೂತ್ರ ಭಾಷ್ಯದಲ್ಲಿ ಫಲಂ ಅಂತ ಶುರುವಾಗ್ತದೆ. ಫಲಂ ನಿಗದ್ಯತೆ ಅಸ್ಮಿನ್ ಅಧ್ಯಾಯೇ. ಪರಮಾತ್ಮನನ್ನ ಜಿಜ್ಞಾಸ ಮಾಡಿ ತಿಳಿದು ಪರಮಾತ್ಮ ಸಾಧನಾಧ್ಯಾಯದಲ್ಲಿ ಹೇಳಿದ ಕ್ರಮದಲ್ಲಿ ಸಾಧನೆಯನ್ನ ಮಾಡಿದರೆ, ಅಂದ್ರೆ 3ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಸಾಧನೆಗಳನ್ನೆಲ್ಲ ಮಾಡಿದರೆ ಸಿಗತಕ್ಕ ಫಲ ಏನು, ಪರಮಾತ್ಮನನ್ನ ಶ್ರವಣ ಮನನ ಧ್ಯಾನ ಮಾಡಿದರೆ ಸಿಗತಕ್ಕ ಫಲ ಏನು ಹಾಗೆಂಬುದನ್ನ ಈ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಫಲಂ ನಿಗದ್ಯತೆ ಅಸ್ಮಿನ್ ಅಧ್ಯಾಯೇ. ವಿರಕ್ತ್ಯಾದಿ ಸಾಧನೈ ಬ್ರಹ್ಮದರ್ಶನಂ ಆಪಾದ್ಯಂ ಇತ್ಯುಕ್ತಂ ಪೂರ್ವಾಧ್ಯಾಯೇ. ವಿರಕ್ತ್ಯಾದಿ ಸಾಧನೈ, ವಿರಕ್ತಿ ಇತ್ಯಾದಿ ಸಾಧನೆಗಳಿಂದ ಬ್ರಹ್ಮದರ್ಶನಂ ಆಪಾದ್ಯ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದು ನಾವು ದೇವರನ್ನು ಹೊಂದಬಹುದು ಹಾಗೆ ಅಂತ ಉಕ್ತಂ ಪೂರ್ವಾಧ್ಯಾಯ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ತತ್ರ ತದ್ದರ್ಶನಸ್ಯ ಕಿಂ ಫಲಂ, ಪರಮಾತ್ಮನ ದರ್ಶನ ಮಾಡಿದ್ರಿಂದ ಏನ್ ಫಲ, ಏನ ತದಪಾದ್ಯಂ ಸ್ಯಾತ್ ಇತ್ಯಾಶಂಕಾ ನಿವೃತ್ತ್ಯರ್ಥಂ ಯತ್ ತಸ್ಯ ಭಗವತ್ಪ್ರಸಾದದ್ವಾರಾ ಫಲಂ ಭವತಿ ತಸ್ಮಿನ್ ತದಸ್ಮಿನ್ ಅಧ್ಯಾಯೇ ಸೂತ್ರಕೃತ ನಿಗದ್ಯತೆ ಇತಿ ಭಾವಃ. ಅಂದ್ರೆ ಆ ಪರಮಾತ್ಮನ ದರ್ಶನದಿಂದ ಏನ್ ಫಲ ಸಿಗ್ತದೆ, ಹೇಗೆ ಹೊಂದಬಹುದು ಇತ್ಯಾದಿ ಶಂಕಾ ನಿವೃತ್ತ್ಯರ್ಥಂ, ಇವೇ ಮೊದಲಾದ ಶಂಕೆ ಭಕ್ತರಿಗೆ ದಾಸರಿಗೆ ಬರುತ್ತದೆ. ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ಭಗವಂತನ ಪ್ರಸಾದ ದ್ವಾರ ಫಲಂ ಭವತಿ, ಆ ಫಲ ನಮಗೆ ಸಿಗೋದು ಮೋಕ್ಷ ಎನ್ನತಕ್ಕ ಫಲ ಅದು ಹೇಗೆ ಸಿಗತ್ತೆ ಅಂದ್ರೆ ಅದು ಪರಮಾತ್ಮನ ಪ್ರಸಾದದಿಂದಲೇ. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ, ಆ ಪ್ರಸಾದದಿಂದಲೇ ಮೋಕ್ಷಕ್ಕೆ ಫಲಗಳು ಹಾಗೆ ಅಂತ ಅದನ್ನ ಈ ಅಧ್ಯಾಯದಲ್ಲಿ ಸೂತ್ರಕೃತ ನಿಗದ್ಯತೆ, ಸೂತ್ರಕಾರರು ಹೇಳಿದ ರೀತಿಯಲ್ಲಿ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ನಾನು ಪುರುಷಾರ್ಥ ಅಧಿಕರಣೆ ಜ್ಞಾನಾತ್ ಸರ್ವೇ ಪುರುಷಾರ್ಥಾಃ ಭವಂತಿ ಇತ್ಯುಕ್ತತ್ವಾತ್ ಕಿಮತ್ರ ವಕ್ತವ್ಯಮಸ್ತಿ ಇತಿ. ಪುರುಷಾರ್ಥ ಅಧಿಕರಣ ಅಂತ ಹಿಂದೆ ಬಂದಿತ್ತು, ಅಲ್ಲಿ ಜ್ಞಾನಾತ್ ಸರ್ವೇ ಪುರುಷಾರ್ಥಾಃ ಭವಂತಿ, ಜ್ಞಾನದಿಂದಲೇ ಎಲ್ಲಾ ಪುರುಷಾರ್ಥಗಳು ಬರುತ್ತದೆ ಅಂತ ಹೇಳಿದ್ದಾರೆ. ಜ್ಞಾನದಿಂದಲೇ ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವನ ಸಂಶಯ ಅಂತ, ಜ್ಞಾನದಿಂದಲೇ ಎಲ್ಲ ಬರುತ್ತದೆ ಅಂತ ಆದ ಮೇಲೆ ಇನ್ನು ಹೇಳಲಿಕ್ಕೆ ಏನಿದೆ ಹಾಗೆ ಅಂತ ಹೇಳಿದ್ರೆ ಮೈವಂ, ಇಲ್ಲ ಇನ್ನು ಹೇಳಬೇಕಾದ ವಿಚಾರ ಇದೆ ಹಾಗೆ. ಮೋಕ್ಷ ಇತರ ಪುರುಷಾರ್ಥಾನಾಂ ಅಸಾಧಾರಣ್ಯೇನ ಜ್ಞಾನಫಲತ್ವ ಅಭಾವಾತ್ ಮೋಕ್ಷಃ ಅಪಿ ಜ್ಞಾನೇನ ಭವತಿ ಇತ್ಯುಕ್ತಂ ಇತಿ ಚೇತ್ ಹಾಗೆಂತ ಮುಂದೆ ಹೋಯ್ತು. ಮೋಕ್ಷ ಇತರ ಪುರುಷಾರ್ಥಗಳು ಅನೇಕ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಪುರುಷಾರ್ಥಗಳು ಇದೆ. ಅದರಲ್ಲಿ ಮೋಕ್ಷವನ್ನ ಬಿಟ್ಟು ಉಳಿದ ಪುರುಷಾರ್ಥಗಳು ಅಸಾಧಾರಣ್ಯೇನ ಫಲತ್ವ ಅಭಾವಾತ್, ಬೇರೆ ಪುರುಷಾರ್ಥಗಳೆಲ್ಲ ಜ್ಞಾನದಿಂದಲೇ ಸಿಗ್ತದೆ. ಧರ್ಮ, ಅರ್ಥ, ಕಾಮ ಇತ್ಯಾದಿಗಳು ಸಿಗ್ತದೆ. ಆದರೆ ಮೋಕ್ಷ ಸಿಗಬೇಕು ಅಂದ್ರೆ ಅದಕ್ಕೆ ಕೇವಲ ಜ್ಞಾನದಿಂದ ಸಾಲದು ಹಾಗೆಂತ ಹೇಳಿದರೆ, ಅದಕ್ಕೆ ಪೂರ್ವ ಪಕ್ಷಿಯವರು ಹೇಳ್ತಾರೆ ಮೋಕ್ಷೋಪಿ ಜ್ಞಾನೇನ ಭವತಿ ಇತ್ಯುಕ್ತಂ, ಮೋಕ್ಷವೂ ಕೂಡ ಜ್ಞಾನದಿಂದಲೇ ಸಿಗ್ತದೆ ಹಾಗೆಂತ ಹೇಳಿದರೆ ಸತ್ಯಂ, ಹೌದು. ಮೋಕ್ಷದಿಂದ ಜ್ಞಾನದಿಂದಲೇ ಮೋಕ್ಷ ಸಿಗ್ತದೆ. ಜ್ಞಾನ ಅಂದ್ರೆ ಯಾವ ಜ್ಞಾನ? ಪರಮಾತ್ಮನ ಜ್ಞಾನ. ಯಾವ್ಯಾವುದೋ ಜ್ಞಾನ ಅಂತ ತಿಳ್ಕೊಂಡ್ಬಿಡಬಾರ್ದು. ಪರಮಾತ್ಮನ ತತ್ವಜ್ಞಾನದಿಂದಲೇ ಮೋಕ್ಷ ಹಾಗೆ ಅಂತ ಅದು ಹೇಳಿದ್ದಾರಲ್ಲ. ಹಾಗೆ ಅಂದ್ರೆ ಹೌದು ಹೇಳಿದ್ದಾರೆ. ಸಯೇವ ಕೀದೃಶಃ ಇತಿ ವಿಚಾರ್ಯತೆ ಅತ್ರ ಇತಿ. ಆಯ್ತು, ಜ್ಞಾನ ಬಂದ ಕೂಡ್ಲೆ, ಜ್ಞಾನ ಅಂದ್ರೆ ಇಲ್ಲಿ ಅಪರೋಕ್ಷ ಜ್ಞಾನ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಮೋಕ್ಷ ಹೆಂಗಾಗ್ತದೆ ಅದರ ವಿಚಾರವನ್ನ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಏತತ್ಪಾದ ಪ್ರತಿಪಾದ್ಯ ವಿಷಯ, ಇದು ಈ ಮೊದಲನೇ ಪಾದದಲ್ಲಿ ಏನ್ ಹೇಳ್ತಾರೆ ಅಂತ ಅದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೋಫಾರ್ ಏನ್ ಹೇಳಿದ್ರು, 4ನೇ ಅಧ್ಯಾಯದಲ್ಲಿ ಏನು ವಿಷಯ? ಫಲ.
ಅಂದ್ರೆ ಕೇವಲ ಜ್ಞಾನದಿಂದಲೇ, ಜ್ಞಾನ ಬೇಕು, ಜ್ಞಾನದಿಂದ ಮೋಕ್ಷ ಆಗ್ತದೆ, ಆದರೆ ಕೇವಲ ಜ್ಞಾನದಿಂದ ಅಲ್ಲ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ, ಈ ಕ್ರಮದಲ್ಲಿ ಮೋಕ್ಷ ಆಗುತ್ತದೆ. ಅದನ್ನ ಇಲ್ಲಿಗೆ ಅಧ್ಯಾಯದಲ್ಲಿ ಹೇಳ್ತಾ ಇದೆ. ಅದರಲ್ಲಿ ನಾವು ನೋಡಿದ್ದೀವಿ, ಒಂದೊಂದು ಅಧ್ಯಾಯದಲ್ಲೂ 4 ಪಾದ ಇದೆ. ಹಾಗೆ 4ನೇ ಅಧ್ಯಾಯದಲ್ಲೂ ಕೂಡ 4 ಪಾದ ಇದೆ. ಈ ಮೊದಲನೇ ಪಾದದಲ್ಲಿ ಏನ್ ಹೇಳ್ತಾರೆ ಹಾಗೆ ಅಂದ್ರೆ, ಏತತ್ ಪಾದಾರ್ಥಂ ದರ್ಶಯತಿ ಕರ್ಮ ಇತಿ ಕರ್ಮನಾಶಾಖ್ಯಂ ಫಲಂ ಅಸ್ಮಿನ್ ಪಾದೆ. ಕರ್ಮನಾಶ ಆಗತಕ್ಕದ್ದು ಹೇಗೆ ಹಾಗೆಂಬುದನ್ನು ತಿಳಿಸಿಕೊಡುವುದು ಮೊದಲನೇ ಪಾದದಲ್ಲಿ ಅಂತ ಭಾಷ್ಯದಲ್ಲಿ ಇದೆ. ಕರ್ಮನಾಶಾಖ್ಯಂ ಫಲಂ ಅಸ್ಮಿನ್ ಪಾದೆ ನಿಗದ್ಯತೆ ಅಂತ ಇಟ್ಕೋಬೇಕು. ಕರ್ಮನಾಶವನ್ನ ಹೇಳ್ತಾ ಇದ್ದಾರೆ. ಜ್ಞಾನಫಲಂ ಮೋಕ್ಷ ಲಕ್ಷಣಂ ಚತುರ್ವಿಧಂ ಭವತಿ ಕರ್ಮಕ್ಷಯ ಉತ್ಕ್ರಾಂತಿ ಮಾರ್ಗ ಭೋಗ ಭೇದಾತ್ ಹಾಗೆಂತ. ಈ ಜ್ಞಾನದ ಫಲ ಏನು? ಅದು 4 ವಿಧವಾಗಿ ಇದೆ ಹಾಗೆ ಅಂತ ಹೇಳ್ತಾರೆ. ಅದು ಹೇಗೆ? ಅದು ಕರ್ಮಕ್ಷಯ ಮತ್ತೆ ಉತ್ಕ್ರಾಂತಿ, ಮಾರ್ಗ ಮತ್ತು ಭೋಗ ಅಂತ 4 ಭೇದದಿಂದ ಇದೆ ಹಾಗೆ ಅಂತ. ತತ್ರ ಕರ್ಮಕ್ಷಯಾಖ್ಯ ಫಲಸ್ಯ ಪ್ರಾಥಮ್ಯಾತ್ ತತ್ ಪ್ರಥಮ ಪಾದೆ ನಿಗದ್ಯತೆ ಇತಿ ಭಾವ. ಈ 4ರಲ್ಲಿ ಮೊದಲನೇ ಫಲ ಯಾವುದು? ಕರ್ಮಕ್ಷಯ ಎನ್ನತಕ್ಕ ಫಲ. ಕರ್ಮಕ್ಷಯ ಏನೆಂಬುದನ್ನ ಮುಂದೆ ನೋಡೋಣ. ಕರ್ಮಕ್ಷಯ ಅಂತ ಮೊದಲನೇ ಫಲ, ಅದು ಮೊದಲು ಹೇಳಿದ್ದಾರೆ, ಅದನ್ನೇ ಮೊದಲನೇ ಪಾದದಲ್ಲೂ ತಿಳಿಸಿಕೊಡ್ತಾ ಇದ್ದಾರೆ. ಒಟ್ಟು 4 ಪಾದ. ಮೊದಲನೇ ಪಾದದಲ್ಲಿ ಕರ್ಮಕ್ಷಯ, 2ನೇ ಪಾದದಲ್ಲಿ ಮೂರನೇ ಪಾದದಲ್ಲಿ ಮಾರ್ಗ, 4ನೇ ಪಾದದಲ್ಲಿ ಭೋಗ. ಈ ರೀತಿಯಾಗಿ 4 ಪಾದಕ್ಕೆ 4 ವಿಷಯ ಅಂತ ಆಯ್ತು. ಈ ಅಧ್ಯಾಯಕ್ಕೆ ಒಂದು ವಿಷಯ ಇದೆ, ಒಂದೊಂದು ಪಾದಕ್ಕೂ ಕೂಡ ವಿಷಯ ಇದೆ ಅಂತ ಸ್ಪಷ್ಟ ಆಯಿತು. ನಾನು ಆವೃತ್ತಿ ಇತ್ಯಾದಿ ಸೂತ್ರೇಶು ಕರ್ಮಕ್ಷಯೋಕ್ತಿ ಅಪ್ರತೀತೇಹೇ ಕಥಮೇತದ್ ಇತ್ಯತಃ ನಿತ್ಯಶಃ ಇತಿ. ಮೊದಲನೇ ಸೂತ್ರ ಯಾವುದು? ಆವೃತ್ತಿ ಅಸಕೃತ್ ಉಪದೇಶಾತ್ ಅಂತ ಹೇಳ್ತಾರೆ. ಅಲ್ಲಿ ಕರ್ಮಕ್ಷಯ ಏನು ಹೇಳ್ತಾ ಇಲ್ಲಲ್ಲ, ಆವೃತ್ತಿ ಮಾಡಬೇಕು ಅಂತ ಇಷ್ಟೇ ಉಪದೇಶ ಮಾಡ್ತಾರೆ. ಕರ್ಮಕ್ಷಯ ಶುರು ಮಾಡ್ತೀವಿ ಅಂತ, ಕರ್ಮಕ್ಷಯದ ಬಗ್ಗೆ ಹೇಳ್ತೀವಿ ಅಂತ ಹೇಳಿ ವೇದವ್ಯಾಸರು ಶುರು ಮಾಡಿದ್ದೇನೋ ಸಾಧನೆ ಬಗ್ಗೆ ಮತ್ತೆ ಹೇಳ್ತಾರೆ. ಆವೃತ್ತಿ ಮಾಡಬೇಕು, ಪರಮಾತ್ಮನ ಕುರಿತಾದ ಶ್ರವಣ ಮನನ ಧ್ಯಾನ ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳ್ತಾರೆ. ಶುರು ಮಾಡಿದ್ದು ಕರ್ಮಕ್ಷಯ ಅಂತ. ಅಧ್ಯಾಯ ಪಾದ ಇರೋದು ಕರ್ಮಕ್ಷಯ ಪಾದ. ಸಂಗತಿ ಇಲ್ಲಿ ಸಂಗತಿ ಇರಬೇಕಲ್ಲ, ರೆಲೆವೆಂಟ್ ಆಗಿರ್ಬೇಕು. ಪಾದ ವಿಷಯಕ್ಕೆ ತಕ್ಕಂತೆ ಸೂತ್ರಗಳು ಇರಬೇಕು. ಪಾದ ವಿಷಯ ಏನೋ ಒಂದು ಹೇಳ್ಬಿಟ್ಟು ಸೂತ್ರಗಳು ಏನೋ ಒಂದು ಹೇಳಿದ್ರೆ ಸರಿ ಹೋಗೋದಿಲ್ಲ. ಅದರಿಂದ ಆವೃತ್ತಿ ಮಾಡುವಂತ ಉಪದೇಶ ಸಾಧನೆ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ನಿತ್ಯಶಃ ಇತಿ. ಭಾಷ್ಯದಲ್ಲಿ ನಿತ್ಯಶಃ ಅಂತ. ನಿತ್ಯಶಃ ಕಾರ್ಯಂ ಸರ್ವಥಾ ಭಾವ್ಯಂ ಸಾಧನಂ ಪ್ರಥಮತಃ ಉಚ್ಯತೆ. ಅಂದರೆ ಅನೇಕ ಸಾಧನೆಗಳನ್ನು ಹೇಳಿದ್ದಾರೆ, ಸಾಧನಾಧ್ಯಾಯದಲ್ಲಿ ಅನೇಕ ಹೇಳಿದ್ದಾರೆ. ಆದರೆ ನಿತ್ಯ ಸದಾ ಕಾಲದಲ್ಲೂ ಮಾಡಬೇಕಾದ ಮುಖ್ಯವಾದ ಸಾಧನೆ ಯಾವುದು? ಅನೇಕ ಸಾಧನೆಗಳನ್ನು ಹೇಳಿದ್ದಾರೆ 3ನೇ ಅಧ್ಯಾಯದಲ್ಲಿ. ಅದರಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾದ ಯಾವುದು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಅಂತ ನೋಡಿ. ತತ್ವಪ್ರಕಾಶಿಕದಲ್ಲಿ ನ ಏತೇಷು ಸೂತ್ರೇಷು ಕರ್ಮಕ್ಷಯ ನಿಗದ್ಯತೆ. ಈ ಮೊದಲನೇ ಸೂತ್ರದಲ್ಲಿ, ಆವೃತ್ತಿ ಅಧಿಕರಣದ ಮೊದಲನೇ ಸೂತ್ರದಲ್ಲಿ ಕರ್ಮಕ್ಷಯ ಅಲ್ಲಿ ಹೇಳಲ್ಪಡ್ತಾ ಇಲ್ಲ. ಕಿಂತು ಜ್ಞಾನ ಸಾಧನಮೇವ, ಆದರೆ ಜ್ಞಾನ ಸಾಧನ ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮನ ಕುರಿತಾದ ಶ್ರವಣ ಮನನವನ್ನ ಮತ್ತೆ ಮತ್ತೆ ಆವೃತ್ತಿ ಮಾಡಬೇಕು ಅಂತ ಹೇಳ್ತಾರೆ. ಜ್ಞಾನ ಸಾಧನವನ್ನೇ ಹೇಳ್ತಾ ಇದ್ದಾರೆ. ತೃತೀಯವ ಕಿಂನ ಉಚ್ಯತೆ. 3ನೇ ಅಧ್ಯಾಯದಲ್ಲಿ ಹೇಳಬಹುದಾಯ್ತಲ್ಲ ಅದನ್ನ, ಅಲ್ಲಿ ಯಾಕೆ ಹೇಳಿಲ್ಲ? 4ನೇ ಅಧ್ಯಾಯಕ್ಕೆ ಯಾಕೆ ತಂದ್ರು ಅದನ್ನ ಹಾಗೆ ಅಂತ. ಉಕ್ತಮೇವ ಇಂದನೇ ಹೇಳಿದ್ದಾರೆ. 3ನೇ ಅಧ್ಯಾಯದಲ್ಲಿ ಹೇಳಿಲ್ಲವಾ ಅಂತ ಕೇಳಿದ್ರೆ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಆವೃತ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಯ್ಯ, ಮತ್ತೆ ತಿರುಗಿ ಯಾಕೆ ಹೇಳ್ತೀರಾ ಅದನ್ನ? ಪುನಃ ಕಿಂ ಉಚ್ಯತೆ. 3ನೇ ಅಧ್ಯಾಯದಲ್ಲಿ ಮುಖ್ಯವಾದ ಸಾಧನೆ ಅಂತ ಹೇಳ್ತೀರಾ, 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತೀರಾ, ಮತ್ತೆ ಯಾಕೆ ಹೇಳ್ತೀರಾ ಹಾಗೆ ಅಂದ್ರೆ
ತಸ್ಯೈವ ನಿತ್ಯಶಃ ಕರ್ತವ್ಯಂ. ಏನು ಹೇಳಿದ್ದಾರೆ ಆವೃತ್ತಿ ಮಾಡಬೇಕು, ಶ್ರವಣ ಮನನ ಧ್ಯಾನ ಮತ್ತೆ ಮತ್ತೆ ಮಾಡಬೇಕು ಅಂತ, ಅದನ್ನು ಹೇಗೆ ಮಾಡಬೇಕು? ನಿತ್ಯ ಮಾಡಬೇಕು. ಅದರಿಂದ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕಿಮ್ಮಿತಿ, ಅಲ್ಲಿ ನಿತ್ಯಶಃ ಮಾಡಬೇಕು. ಯಾಕೆ ಹಾಗೆ ಅಂದರೆ ತದ್ವಿನ ಮೋಕ್ಷ ಲೇಷಾಭಾವ. ಆ ರೀತಿಯಾದ ಶ್ರವಣ ಮನನಾದಿಗಳನ್ನು ಮಾಡದೇ ಇದ್ರೆ ಮೋಕ್ಷಾಂಬಾದು ಲವಲೇಸು ನಮಗೆ ಸಿಗುವುದು. ಆ ಮಾರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಮೋಕ್ಷ ಮಾರ್ಗದಲ್ಲಿ ಒಬ್ಬ ಇರಬೇಕು ಅಂದ್ರೆ ಏನ್ ಮಾಡಬೇಕು? ಶ್ರವಣ ಮನನಾದಿಗಳನ್ನ ಮತ್ತೆ ಮತ್ತೆ ನಿತ್ಯಶಃ ನಿತ್ಯ ಮಾಡಬೇಕು. ಹಾಗೆ ಅಂತ. ಅತಃ ಅತ್ರ ಕರ್ಮಕ್ಷಯೋತಿ ಅಪ್ರತೀತಿ ಯುಕ್ತೈವ ಇತಿ ಭಾವ. ಅದರಿಂದ ಇಲ್ಲಿ ಕರ್ಮಕ್ಷಯ ಅಂತ ಅದಾಗದೇ ಇದ್ರೂ ಕೂಡ ಇಲ್ಲಿ ಅದನ್ನ ಸೇರಿಸಿದ್ದು ಯೋಗ್ಯವೇ ಆಗಿದೆ. ಯಾಕೆ? ನಿತ್ಯ ಶ್ರವಣ ಮನನ ಮಾಡಿದ್ರನೆ ಮೋಕ್ಷಕ್ಕೆ ಫಲ ಸಿಗ್ತದೆ, ಇಲ್ಲಾಂದ್ರೆ ಇಲ್ಲ ಅಂತ ಅರ್ಥ. ಯದಿ ಫಲಾಧ್ಯಾಯೇ ಕರ್ಮಕ್ಷಯ ಪಾದೇ ಚ ಸಾಧನಮೇವ ಉಚ್ಯತೆ ತರ್ಹಿ ಅಧ್ಯಾಯ ಪಾದಾನಾಂ ಅರ್ಥ ವ್ಯವಸ್ಥಾಭಾವ ಸ್ಯಾತ್. ನೀವು ಫಲಾಧ್ಯಾಯದಲ್ಲಿ ಮತ್ತು ಅದರಲ್ಲೂ ಕೂಡ ಕರ್ಮಕ್ಷಯ ಪಾದದಲ್ಲಿ, ಫಲಾಧ್ಯಾಯದಲ್ಲಿ 4ನೇ ಪಾದದಲ್ಲಿ, ಕರ್ಮಕ್ಷಯ ಅನ್ನತಕ್ಕ 1ನೇ ಪಾದದಲ್ಲಿ ಸಾಧನವನ್ನೇ ಹೇಳ್ತೀರಾ. ಮತ್ತೆ ಹೇಗೆ ಸಾಧನೆ ಮಾಡಬೇಕು ಅಂತ ಮತ್ತೆ ಹೇಳಿದರೆ, ಈ ಅಧ್ಯಾಯ ಪಾದ ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ವಿಷಯ ಇದೆ. ಈ ಅಧ್ಯಾಯದಲ್ಲಿ ಇದನ್ನೇ ಹೇಳಬೇಕು, ಈ ಪಾದದಲ್ಲಿ ಇದನ್ನೇ ಹೇಳಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಮೀರಿ ಹೋಯ್ತಲ್ಲ ಹಾಗೆ ಅಂತ ಹೇಳಿದರೆ ಪ್ರಾಯಿಕತ್ವಾಚ ಇತಿ ಭಾಷ್ಯದಲ್ಲಿ ಹೇಳ್ತಾರೆ ನೋಡಿ. ಪ್ರಾಯಿಕತ್ವಾಚ ಅಧ್ಯಾಯಾನಾಂ ಪಾದಾನಾಂಚ ನ ವಿರೋಧ. ಪ್ರಾಯಿಕತ್ವಾಚ ಅಧ್ಯಾಯಾನ ಪಾದಾನ ಅಂದ್ರೆ ಏನರ್ಥ? ನ ಅರ್ಥಾಂತರೋಕ್ತಾವಪಿ ವ್ಯವಸ್ಥಾಭಾವ ವಿರೋಧ. ಹೌದು, ಸೂತ್ರಗಳಲ್ಲಿ ಮಧ್ಯೆ ಮಧ್ಯೆ ಬೇರೆ ಅಧ್ಯಾಯಕ್ಕೆ ಪಾದಕ್ಕೆ ಸಂಬಂಧಪಡದೇ ಇರತಕ್ಕ ಕೆಲವು ವಿಷಯಗಳನ್ನ ಮಧ್ಯದಲ್ಲಿ ಹೇಳಿದರೂ ಕೂಡ ಯಾವ ವಿರೋಧ ಇಲ್ಲ. ಯಾಕೆ? ಯಹ ಅರ್ಥಃ ಯತ್ರ ಪ್ರಾಯೇಣ ಉಚ್ಯತೆ ಸಹ ಅಧ್ಯಾಯಾದಿ ತದರ್ಥಃ ಇತಿ ವ್ಯವಸ್ಥಾ ಉಪಪತ್ತೇಹೇ. ಯಾವ ಒಂದು ಅಧ್ಯಾಯ ಇರ್ಬೋದು, ಒಂದು ಪಾದ ಇರಬಹುದು, ಅಲ್ಲಿ ಏನ್ ಹೇಳಿದ್ದಾರೆ, ಹೆಚ್ಚು ಆ ವಿಷಯವನ್ನು ಹೇಳಿದ್ದಾರೆ ಅಂತ ಅರ್ಥ. ಹೊರತು 100% ಅದನ್ನೇ ಹೇಳಿದ್ದಾರೆ, 1% ಕೂಡ ಬೇರೆ ವಿಷಯಗಳನ್ನು ಹೇಳೋದಿಲ್ಲ, ಆ ಅರ್ಥ ಮಾಡಬೇಡಿ ಅಂತ. ಮೋಸ್ಟ್ಲಿ ಅಂದ್ರೆ ಅಧ್ಯಾಯ ಪಾದ ಅದರಲ್ಲಿ ಏನೇನು ವಿಷಯ ಬರಬೇಕು ಅಂತ ಇದೆ, ಮೋಸ್ಟ್ಲಿ ಆ ವಿಷಯವನ್ನ ಹ್ಯಾಂಡಲ್ ಮಾಡಿದ್ದಾರೆ. ಆದರೆ ಕೆಲವೊಮ್ಮೆ ಇಲ್ಲಿ ಅಲ್ಲಿ ಸ್ವಲ್ಪ ಬೇರೆ ವಿಷಯಗಳನ್ನು ಕೂಡ ಹೇಳಿದ್ದಾರೆ. ಅದರಿಂದ ಏನು ತೊಡಕಾಗೋದಿಲ್ಲ. ಆ ಅಧ್ಯಾಯಕ್ಕೆ ಪಾದಕ್ಕೆ ಸಂಬಂಧಪಟ್ಟಂತೆನೇ ಇರುತ್ತದೆ, ಪೂರ್ತಿ ದೂರ ಏನು ಇರೋದಿಲ್ಲ. ಆದರೂ ಕೂಡ 99% ಅದೇ ವಿಷಯನೇ ಇರುತ್ತದೆ. ಕೆಲವೊಮ್ಮೆ ಅಲ್ಲಿ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಿರುತ್ತದೆ. ಅದರಿಂದ ಯಾವ ವಿರೋಧವೂ ಇಲ್ಲ. ಅದರಿಂದ ವ್ಯವಸ್ಥಾ, ಈ ಪಾದಕ್ಕೆ, ಈ ಅಧ್ಯಾಯಕ್ಕೆ, ಈ ಪಾದಕ್ಕೆ ಇದೇ ವಿಷಯ ಅಂತ ನಾವು ಹೇಳೋದು ಕೂಡುತ್ತದೆ. ಉಪಪತ್ತೇಹೇ ಅತಃ ಏವ ಏತೇಷು ಅಧಿಕರಣೇಷು ನ ಅಧ್ಯಾಯಾದಿ ಸಂಗತಿ ಅನ್ವೇಷಣೀಯ. ಅದರಿಂದ ಈ ಒಂದು ಅಧಿಕರಣದಲ್ಲಿ ಏನ್ ಮಾಡಬಾರ್ದು? ಅಧ್ಯಾಯ ಪಾದ ಅದರ ಒಂದು ಸಂಗತಿ, ಅದರ ಒಂದು ಸಂಬಂಧವನ್ನ ನಾವು ಇಲ್ಲಿ ಹುಡುಕಬೇಕಾಗಿಲ್ಲ, ಸಿಗೋದಿಲ್ಲ ಅಂತ. ಹಿಂದಿನ ಅಧ್ಯಾಯ ಸಾಧನೆ ಮುಗಿತು, ಫಲ ಹೇಳ್ತಾರೆ, ಅದಕ್ಕೆ ಸಂಬಂಧ ಇರಬೇಕಲ್ಲ ಹಾಗೆ ಅಂತ ನಾವಿಲ್ಲಿ ಹುಡುಕಬಾರದು. ಇದೊಂದು ಎಕ್ಸೆಪ್ಷನ್ ಅಂತ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಇನ್ನು ಸಂಗತ್ಯಾದಿ ಅಂತ ಬರುತ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.